ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸೋನಾ ನಾಯಕ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾದ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ, ನಿರ್ದೇಶಕ ಸಂತೋಷ್ ಮಾಹಿತಿ. ಸಿಎಂ ಆಗಮನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಜಿಲ್ಲಾಧಿಕಾರಿಗಳದ್ದೇ ತಯಾರಿ ಹೆಚ್ಚು, ಅಸಮಾಧಾನ ವ್ಯಕ್ತಪಡಿಸಿದ ಎಚ್.ಡಿ. ರೇವಣ್ಣ. ಅಕ್ಷರ ಅಕಾಡೆಮಿಯಿಂದ ಮಾರ್ಚ್ 3ರಂದು ವಿಎ ಮತ್ತು ಕೆಎಎಸ್ ಹುದ್ದೆಗಳಿಗೆ ಉಚಿತ ಕಾರ್ಯಾಗಾರ, ಅಕಾಡೆಮಿ ವ್ಯವಸ್ಥಾಪಕ ಶ್ರೀನಾಥ್ ಮಾಹಿತಿ. ಪ್ರಪ್ರಥಮ ಬಾರಿಗೆ ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಜಿಲ್ಲೆಯೇ ಮೊದಲ ಬಾರಿಗೆ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆಯನ್ನ ಮಗುವಿಗೆ ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾಕ್ಟರ್ ಎನ್ ಸಂತೋಷ್ ತಿಳಿಸಿದರು. ತಮ್ಮ ಮೆಡಿಕಲ್ ಕಾಲೇಜು ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅರಸೀಕೆರೆ ತಾಲೂಕಿನ ಲಕ್ಷ್ಮೀದೇವರಹಳ್ಳಿಯ ನಿವಾಸಿ ರಮೇಶ್ ಮತ್ತು ಪೃಥ್ವಿ ದಂಪತಿಗಳ ಪುತ್ರ ಖುಷ್ವಂತ್ ಮಗುವಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ನೀಡಲಾಗಿದೆ. ಶ್ರವಣ ದೋಷ ಎಂದರೆ ಪ್ರಸ್ತುತದಲ್ಲಿ ತುಂಬಾ ಸಾಮಾನ್ಯವಾದ ಸಮಸ್ಯೆಯಾಗಿದೆ. ತೀವ್ರ ಮತ್ತು ಅತೀವ್ರ ಶ್ರವಣ ದೋಷಕ್ಕೆ ಯಶಸ್ವಿ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಉತ್ತಮ ಪರಿಹಾರವಾಗಿದ್ದು, ಹಾಸನದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಕಿವಿ, ಮೂಗು ಮತ್ತು ಗಂಟಲು ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಮತ್ತು ತಂಡದವರು ಹಾಗೂ ಅರವಳಿಕೆ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರಾದ ಡಾಕ್ಟರ್ ಹನುಮಂತಪ್ಪ ವಿ ಐರಾನಿ ತಂಡದವರು ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಸಿ ಈಗ ಮಗು ಆರೋಗ್ಯವಾಗಿದೆ ಅಂತ ತಿಳಿಸಿದರು. ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಮತ್ತು ಹಾಸನ ಜಿಲ್ಲೆಯಲ್ಲಿ ಈ ಕಾಕ್ಲಿಯರ್ ಇಂಪ್ಲಾಂಟ್ ಅಂತಕ್ಕಂಥದ್ದು ಒಂದು ಆಪರೇಷನ್ ಫಸ್ಟ್ ಟೈಮ್ ನಮ್ಮ ಸಂಸ್ಥೆಯಲ್ಲಿ ಆಗಿದೆ ಮತ್ತು ಹಾಸನಕ್ಕೆ ಇದು ಮೊದಲನೇ ಬಾರಿಗಾಗಿದೆ. ಈ ಒಂದು ವಿಚಾರವಾಗಿ ಹೇಳ್ಕೊಳ್ಳಿಕ್ಕೆ ಹಾಗೆ ನಮಗೆ CSR ಫಂಡ್ಸಲ್ಲಿ BL ಕಂಪ್ನಿಯವರು 1.6 ಕ್ರೋರ್ಸ್ದು ಒಂದು 7 ಡಯಾಲಿಸಿಸ್ ಮಿಷಿನ್ಸು ಹಾಗೆ ಒಂದು ಆ್ಯಂಬುಲೆನ್ಸ್, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಸಿಸ್ಟಮ್ ಇರತಕ್ಕಂಥ ಒಂದು ಆ್ಯಂಬುಲೆನ್ಸ್ ಕೂಡ ಡೊನೇಟ್ ಮಾಡ್ತಾ ಇದ್ದಾರೆ. ಇವತ್ತು DC ಮೇಡಮ್ ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಮತ್ತು ಕಂಪ್ನಿಯವರೆಲ್ಲ ಬರ್ತಾ ಇದ್ದಾರೆ. ಆ ಒಂದು ವಿಚಾರ. ಹಾಗೆ ಮೂರನೇ ವಿಚಾರ, ನಾಳೆ ಸಾರ್ವಜನಿಕ ಸೇವೆಗೆ ನಮ್ಮ MCH ಬಿಲ್ಡಿಂಗು, ಆಮೇಲೆ ನರ್ಸಿಂಗ್ ಕ್ವಾರ್ಟರ್ಸು, ಆಮೇಲೆ ಕ್ಯಾನ್ಸರ್ದು ಬಾಬಾಟ್ರಾವ್ 3I ಈ ಮೂರು ಕೂಡ ನಾಳೆ ಸಾರ್ವಜನಿಕ ಸೇವೆಗೆ ಚಾಲನೆ ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಅಲ್ಲೇ ಒಂದು ಪೇಜ್ ಸಂಸ್ಥೆಯವರು ಕೂಡ ನಮಗೆ ಒಂದು ಆ್ಯಂಬುಲೆನ್ಸ್ ಕೂಡ ಡೊನೇಷನ್ ಮಾಡ್ತಾ ಇದ್ದಾರೆ. ಅದು ಕೂಡ ಮುಖ್ಯಮಂತ್ರಿಗಳ ಕಡೆಯಿಂದ ನಮಗೆ ಕೊಡ್ತಾ ಇರ್ತಕ್ಕಂಥದ್ದು. ಈ 4 ವಿಚಾರವಾಗಿ ಇವತ್ತು ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ಕಾಕ್ಲಿಯರ್ ಇಂಪ್ಲಾಂಟ್. ಕಾಕ್ಲಿಯಾ ಅಂದರೆ ಕಿವಿಯಲ್ಲಿ ಇರ್ತಕ್ಕಂಥ ಒಂದು ಒಳ ಅಂಗ. ಅದು ಇದು ನೀವೇನು ಕಾಣಿಸ್ತಾ ಇದೆ, ಇದು ಹೊರಡೆ ಕಿವಿ. ಇದು ಒಳಗಡೆ ಹೋದರೆ ತಮಟೆ ಬರ್ತೀನಿ, ನಿಮಗೆಲ್ಲ ಗೊತ್ತಿರಬೇಕು ಅಲ್ವಾ. ಇದಿಷ್ಟು ಕೂಡ ಹೊರ ಕಿವಿ ಅಂತ ಹೇಳ್ತೀವಿ. ಅದು ಒಳಗಡೆಗೆ 3 ಚಿಕ್ಕ ಮೂಳೆಗಳಿರುತ್ತೆ ಕಿವಿಯಲ್ಲಿ. ಈ ಸುದ್ದಿಗೋಷ್ಠಿಯಲ್ಲಿ ಏಮ್ಸ್ ವೈದ್ಯರಾದ ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಡಾಕ್ಟರ್ ಹರೀಶ್, ಡಾಕ್ಟರ್ ಪ್ರವೀಣ್, ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರವಿಕಿರಣ್, ಡಾಕ್ಟರ್ ಸುಧಾ, ಶಸ್ತ್ರಚಿಕಿತ್ಸಕ ಡಾಕ್ಟರ್ ಲೋಕೇಶ್ ಇತರರು ಉಪಸ್ಥಿತರಿದ್ದರು. ಶುಕ್ರವಾರದಂದು ಹಾಸನಕ್ಕೆ ಸಿಎಂ ಆಗಮಿಸಲಿದ್ದು, ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ತಯಾರಿಯನ್ನ ಜಿಲ್ಲಾಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಎಚ್.ಡಿ. ರೇವಣ್ಣ ಅವರು ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ರೂ ಸರಬರಾಜು ಮಾಡ್ತಿಲ್ಲ. ಕುಡಿಯುವ ನೀರಿಗೆ ಜಿಲ್ಲಾ ಪಂಚಾಯತ್ಗೆ 25 ಲಕ್ಷ ಕೊಡ್ತೀವಿ ಅಂದಿದ್ರು, ಇನ್ನೂ ಕೊಟ್ಟಿಲ್ಲ. ಜಿಲ್ಲಾಧಿಕಾರಿ ಅಕೌಂಟ್ಗೆ 50 ಲಕ್ಷ ಕೊಟ್ಟಿದ್ದಾರೆ. NDRF ನಾಮ್ಸ್ ಪ್ರಕಾರ 1 ರೂಪಾಯಿ ಖರ್ಚು ಮಾಡಲಾಗಲ್ಲ. ರೈತರ ಬೆಳೆ ಹಾನಿಗೆ ಇನ್ನೂ ಪರಿಹಾರ ಕೊಟ್ಟಿಲ್ಲ. ನಮ್ಮ ಜಿಲ್ಲೆಯ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ. ಫ್ಲೈಓವರ್ಗೆ ರಾಜ್ಯ ಸರ್ಕಾರ 48 ಕೋಟಿ ಬಿಡುಗಡೆ ಮಾಡಬೇಕು, ಅದನ್ನು ಕೂಡ ಮಾಡಿಲ್ಲ. ಈ ಹಿಂದೆ ಚನ್ನಪಟ್ಟಣ ಕೆರೆ ಅಭಿವೃದ್ಧಿಗೆ 140 ಕೋಟಿ ರೂಪಾಯಿಗಳ ಹಣ ತರಲಾಗಿತ್ತು. ಆದ್ರೆ ಈಗ ಅದು ನೆನೆಗುದಿಗೆ ಬಿದ್ದಿದೆ. ಈ ಕೆಲಸ ಪೂರ್ಣಗೊಳಿಸಲು ಮನವಿ ಮಾಡಬೇಕು. ಹಾಸನ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಕಟ್ಟಡ ನಿರ್ಮಾಣ ಮಾಡಿ ವಿದ್ಯಾರ್ಥಿನಿಯರಿಗೆ ನೆರವಾಗಬೇಕು. ಜೊತೆಗೆ ಕೊಬ್ಬರಿ ಖರೀದಿಗೆ ರಾಜ್ಯ ಸರ್ಕಾರ ಗಮನ ಹರಿಸಬೇಕು. ಅಲ್ಲದೆ ಈಗಾಗಲೇ ಜಿಲ್ಲೆಯಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳು ನಡೆಯುತ್ತಿದ್ದು, ಅವುಗಳಿಗೂ ಅಗತ್ಯ ಹಣ ಬಿಡುಗಡೆ ಮಾಡಲು ಒತ್ತಾಯಿಸಬೇಕು ಅಂತ ಆಗ್ರಹಿಸಿದರು. ಸ್ಪೀಡಲ್ಲಿ ಬರುತ್ತೆ ವೆಹಿಕಲ್ಗಳು, ರಸ್ತೆಗಳು. ಮನೆ ನಮ್ಮೂರಲ್ಲಿ ಡಿವಿಯೇಷನ್ ಮಾಡಿ ಕೊಡಲಿಪ್ಪದಲ್ಲಿ ಅಲ್ಲಿ ಹೋಗ್ತಾ ಇದ್ದೇನೆ, ಹೊಡ್ಕೊಂಡು ಸ್ಪಾಟ್ ಹೋಗ್ಬೇಕು. ಮನೆ ಒಂದು ವಾರದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಅಥವಾ ಸ್ಕೂಟರ್ ಹೋಗ್ತಾ ಇರ್ತಾರೆ, 2 ಲೈನು. ಅದೆಲ್ಲ ಆಗೋದು ಬೇಡ ಅಂತೇಳಿ ನಾವು 4 ಲೈನ್ ರಸ್ತೆ ನಾವು ಕುಮಾರ ನಾವು ಮಾಡಿದ್ದು.
ರಾಜ್ಯ ಸರ್ಕಾರ 48 ಕೋಟಿ ಕೊಡಬೇಕಲ್ಲ, ಕೊಡಿ ಅಂತ ಮನವಿ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಆಮೇಲೆ ರಿಯಾಕ್ಟ್ ಮಾಡ್ತೀವಿ. ಯಾಕೆ ನನ್ನವ್ರು ಏನಾಗುತ್ತೆ, ನಾವು ರಿಯಾಕ್ಟ್ ಮಾಡೋದು, ಬರೋ ದುಡ್ಡು ಬಂದು ರೇವಣ್ಣರಿಗೆ ಮಾಡ್ಬಿಟ್ಟು ಬಂದಂಗೆ ಆಯ್ತಾ ಬಂದದ್ದು ಹೇಳ್ಬಿಟ್ಟು DC ಈಗ ನಮ್ಮ ಜಿಲ್ಲೆಯ ಉಸ್ತುವಾರಿ ನಮ್ಮ DC ಮೇಡಮ್ ಅವರಿಗೆ ಕೊಟ್ಟಿದ್ದೀವಿ. ನಮ್ದೇನೇ ಜನಸಾಮಾನ್ಯ ಕೊಟ್ಟಿದ್ರೆ ಅವರು ಇವತ್ತು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಸುಮುಖ ರಘು, ನಗರಸಭೆ ಸದಸ್ಯ ಚಂದ್ರೇಗೌಡ, ಓಂಗಿರಿ ರಘು ಇತರರು ಉಪಸ್ಥಿತರಿದ್ದರು. ಅಕ್ಷರ ಅಕಾಡೆಮಿ ವತಿಯಿಂದ ತರಬೇತಿ ಶಾಲೆಗಳಲ್ಲಿ ಮಾರ್ಚ್ 3ರಂದು ವಿಎ ಮತ್ತು ಕೆಎಎಸ್ ಹುದ್ದೆಗಳಿಗೆ ಉಚಿತ ಕಾರ್ಯಾಗಾರವನ್ನು ನಡೆಸಲಾಗುವುದು ಎಂದು ಹಾಸನದಲ್ಲಿ ಅಕಾಡೆಮಿಯ ವ್ಯವಸ್ಥಾಪಕರಾದ ಶ್ರೀನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಅಕ್ಷರ ಅಕಾಡೆಮಿಯು ಕಳೆದ 3 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುತ್ತಾ ಬಂದಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಲು ಪೂರಕ ವಾತಾವರಣ ಸೃಷ್ಟಿ ಮಾಡಲು ಶ್ರಮ ವಹಿಸಿದೆ. ಈಗಾಗಲೇ ರಾಜ್ಯ ಸರ್ಕಾರ ಗ್ರಾಮ ಲೆಕ್ಕಾಧಿಕಾರಿ ಹಾಗೂ ಕೆಎಎಸ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದು, ಜಿಲ್ಲೆಯ ಅರ್ಹ ಫಲಾನುಭವಿಗಳಿಗೆ ಇದೊಂದು ಸದವಕಾಶವಾಗಿದೆ ಅಂತ ಹೇಳಿದರು. ಕೆಎಎಸ್ ಹುದ್ದೆಗೆ ನಮ್ಮಲ್ಲಿ ಪ್ರತಿದಿನ 4 ರಿಂದ 6 ಗಂಟೆಗಳ ಕಾಲ ಬೆಂಗಳೂರು ಹಾಗೂ ಇತರೆ ರಾಜ್ಯಗಳಲ್ಲಿ ಬೋಧನೆ ಮಾಡಿ ಅನುಭವಿತರ ನುರಿತ ಬೋಧಕರಿಂದ ತರಗತಿಗಳನ್ನು ನಡೆಸಲಾಗುತ್ತೆ ಹಾಗೂ ಪ್ರತಿ ಭಾನುವಾರ ಕೂಡ ನಡೆಯಲಿದೆ. ಜೊತೆಗೆ ಎಂಎಸ್ ಹುದ್ದೆಗಳಿಗೆ ಒಟ್ಟು 2 ತಿಂಗಳುಗಳ ಕಾಲ ತರಬೇತಿ ನಡೆಯಲಿದೆ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯವರೆಗೆ ಮತ್ತು ಸಂಜೆ 6 ರಿಂದ 8 ಗಂಟೆಯವರೆಗೆ ನುರಿತ ಬೋಧಕರಿಂದ ತರಬೇತಿ ನೀಡಲಾಗುತ್ತದೆ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಒಟ್ಟು 3 ತಿಂಗಳುಗಳ ಕಾಲ ತರಬೇತಿ ನಡೆಯಲಿದೆ. ಲೈಬ್ರರಿಯ ಸೌಲಭ್ಯವಿದ್ದು ಸ್ಪರ್ಧಾರ್ಥಿಗಳು ಕಡಿಮೆ ವೆಚ್ಚದಲ್ಲಿ ಇದರ ಸೌಲಭ್ಯವನ್ನು ಪಡೆಯಬಹುದು. ಹುದ್ದೆಗಳಿಗೆ ಒಟ್ಟು 3 ತಿಂಗಳುಗಳ ಕಾಲ ತರಬೇತಿ ನಡೆಯಲಿದೆ. ದಾಖಲಾತಿ ಪ್ರಾರಂಭವಾಗಿದೆ. ಜಿಲ್ಲೆಯ ಎಲೆಯ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಅಕ್ಷರ ಅಕಾಡೆಮಿ ಹಾಸನದಲ್ಲಿ 3 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿಯನ್ನ ನೀಡುತ್ತಾ ಬಂದಿದೆ. ಅಂದ್ರೆ ಸರ್ಕಾರಿ ಹುದ್ದೆಗಳು ಏನೇನಂತ ಬರುತ್ತೆ, ಕೆಎಸ್ ಹಾಗೂ FTA, SDA, PSI, PDO ಈ ತರ ಎಲ್ಲಾ ಹುದ್ದೆಗಳಿಗೂ ತರಬೇತಿಯನ್ನ ನೀಡುತ್ತಾ ಬಂದಿದೆ. ಪ್ರತಿದಿನ ಕ್ಲಾಸಸ್ ಇರುತ್ತೆ ನಮ್ಮಲ್ಲಿ. ಬೆಳಿಗ್ಗೆ 7 to 9, ಈವ್ನಿಂಗ್ 6 to 8. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಹಾಗೂ ಯಾರೆಲ್ಲ ಬೇರೆ ಬೇರೆ ಕೆಲಸಗಳಿಗೆ ಹೋಗಿ ನಾನು ಗವರ್ಮೆಂಟ್ ಜಾಬ್ಸ್ ನ ತಗೋಬೇಕು ಅಂತ ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಸಹ ತರಬೇತಿ ನೀಡಬೇಕು ಅನ್ನೋ ಉದ್ದೇಶದಿಂದ ಪ್ರತಿದಿನ ಕ್ಲಾಸಸ್ ನಡೀತಾ ಇದೆ. ಭಾನುವಾರ ಮಾತ್ರ ಮಾರ್ನಿಂಗ್ 10 to 5 ಅಥವಾ 10 to 4 ಈ ತರ ಭಾನುವಾರನೂ ಸಹ ಕ್ಲಾಸಸ್ ಇರುತ್ತೆ. ಮತ್ತೆ ಪ್ರತಿ ಭಾನುವಾರ ಟೆಸ್ಟ್ ಸೀರೀಸ್ ಅಂತ ಮಾಡ್ತೀವಿ ನಾವು. ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ತಗೊಂಡು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನ ಆಡ್ ಮಾಡಿ ಫ್ರೀ ಆಗಿ ಟೆಸ್ಟ್ ಸೀರೀಸ್ ಸಹ ಕಂಡಕ್ಟ್ ಮಾಡ್ತಾ ಇದೀವಿ ಪ್ರತಿ ಭಾನುವಾರ. ಸೊ ಇದುವರೆಗೆ ಆಸ್ಪಿರೆಂಟ್ಸ್ಗೆ ಯಾವುದೇ ನೋಟಿಫಿಕೇಶನ್ ಸಿಕ್ಕಿರಲಿಲ್ಲ, ಒಳ್ಳೆ ನೋಟಿಫಿಕೇಶನ್ ಅಂತ ಯಾವುದು ಆಗಿರಲಿಲ್ಲ ಇದುವರೆಗೆ. ಬಟ್ ಈಗ ಸರ್ಕಾರ ಅಧಿಸೂಚನೆ ಹೊರಡಿಸಿ 384 ಕೆಎಸ್ ಹುದ್ದೆಗಳನ್ನ ಈಗ ಅನೌನ್ಸ್ ಮಾಡಿದೆ. ಇದೇ ಈ ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ತಿಕ್, ಮಂಜುನಾಥ್ ಉಪಸ್ಥಿತರಿದ್ದರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ಮಾರ್ಚ್ 1ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಸಂಪುಟದ ಸದಸ್ಯರು ಹಾಸನ ನಗರಕ್ಕೆ ಆಗಮಿಸುತ್ತಿರುವುದಾಗಿ ಕಾಂಗ್ರೆಸ್ ಮುಖಂಡ ಬನವಸಿ ರಂಗಸ್ವಾಮಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಚರ್ಚಿಸಲು ಆಗಮಿಸುತ್ತಿದ್ದು, ಜಿಲ್ಲಾಡಳಿತದಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಮಸ್ತ ಕಾರ್ಯಕರ್ತ ಬಂಧುಗಳು ಹಾಗೂ ನಾಯಕರುಗಳು ಯಶಸ್ವಿಗೊಳಿಸುವಂತೆ ಕೋರಿದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ದಿಕ್ಸೂಚಿಯಾಗಲಿದೆ. ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಕೊಟ್ಟಂತಹ 5 ಭಾಗ್ಯಗಳು ಬಹಳ ಯಶಸ್ವಿಯಾಗಿ ರಾಜ್ಯದ ಜನತೆಗೆ ತಲುಪುತ್ತಿವೆ. ಜಿಲ್ಲೆಯ ಜನರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲು ಕಾತುರದಿಂದ ಕಾಯುತ್ತಿದ್ದು, ಪಕ್ಷದ ಎಲ್ಲ ನಾಯಕರುಗಳು ಒಗ್ಗಟ್ಟಿನಿಂದ ಪಕ್ಷದ ಪರವಾಗಿ ಕೆಲಸ ಮಾಡುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಹಾಗೂ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ನಮ್ಮ DK ಶಿವಕುಮಾರ್ ಸಾಹೇಬರು ಹಾಗೂ ಹಲವಾರು ಮಂತ್ರಿಗಳು ನಾಳೆ ನಮ್ಮ ಜಿಲ್ಲಾಡಳಿತ ಆಯೋಜನೆ ಮಾಡಿರುವಂತಹ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಚಾಲನೆಯನ್ನ ನೀಡಲಿಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಯಾಗಿ ನಮ್ಮ ಜಿಲ್ಲೆಯ ಸರ್ವತೋ ಒಂದು ಅಭಿವೃದ್ಧಿಗೆ ಏನು ಸಲಹೆ ಸೂಚನೆಗಳನ್ನ ಕೊಡ್ಲಿಕ್ಕೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇಲ್ಲಿ ಉತ್ಸುಕವಾಗಿ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕಿನ
ಮುಖಂಡರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಕಾರ್ಯಕರ್ತರುಗಳು ಇದನ್ನ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ನೆರವೇರಿಸಿಕೊಡ್ತೀವಿ ಅಂತೇಳಿ ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಅನು, ಅಬ್ದುಲ್ ಖಯ್ಯಾಮ್, ಅಶ್ರು, ಆಸಿಫ್, ಚಂದ್ರಶೇಖರ್, ಭೂದೇಶ್, ವೆಂಕಟೇಗೌಡ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದಲ್ಲಿರುವ ಅಂಗಡಿ ಮುಂಗಟ್ಟುಗಳ ಮುಂದೆ ಕಡ್ಡಾಯವಾಗಿ ಕನ್ನಡದಲ್ಲಿ ನಾಮಫಲಕಗಳನ್ನು ಹಾಕಬೇಕು ಎಂದು ಬುಧವಾರದಂದು ಡಾಕ್ಟರ್ ರಾಜ್ಕುಮಾರ್ ಸಂಘ ರಕ್ಷಣಾ ವೇದಿಕೆ ರೈತರ ಸಂಘದಿಂದ ಮುಖಂಡರುಗಳು ಮುಖ್ಯಾಧಿಕಾರಿ ಹೇಮಂತ್ ಅವರಿಗೆ ಮನವಿ ಸಲ್ಲಿಸಿದರು. ಮುಖಂಡರುಗಳಾದ ಪುಟ್ಟಣ್ಣ ಗೋಕಾಕ್, ಮಧು ಕರಡೆಯು, ಸಿಜಿ ರವಿ ಮಾತನಾಡಿ ಕನ್ನಡ ಭಾಷೆಯ ಸಮಗ್ರ ಅಭಿವೃದ್ಧಿ ಕಾಯಂ ಬಗ್ಗೆ ವ್ಯಾಪಾರ ಹಾಗೂ ಎಲ್ಲಾ ಕ್ಷೇತ್ರದ ಮತ್ತು ಸಂಸ್ಥೆಗಳ ನಾಮಫಲಕ 60% ಕನ್ನಡದಲ್ಲಿರಬೇಕು ಎಂಬುದನ್ನು ವಿಧಾನಸಭೆಯಲ್ಲಿ ಪಕ್ಷಾತೀತವಾಗಿ ಒಕ್ಕಲಿನ ನಿರ್ಧಾರ ಸರ್ಕಾರದ ಆದೇಶದಂತೆ ಜಾರಿಗೊಳಿಸುವಲ್ಲಿ ತಮ್ಮ ಪಾತ್ರ ಮಹತ್ವವಾದದ್ದು ಹಾಗೂ ಕನ್ನಡ ನಾಡಿನ ಎಲ್ಲರ ಜವಾಬ್ದಾರಿಯಾಗಿದೆ. ನಾಡಿನಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡ ಪ್ರಪಂಚದ ಅತ್ಯಂತ ಹಿರಿಯ ಶ್ರೀಮಂತಿಕೆಯ ಭಾಷೆ, ನಮ್ಗಳ ಅನ್ನದ ಭಾಷೆ. ಉಳಿಸೋಣ, ಬೆಳೆಸೋಣ ಎಂದು ಪಟ್ಟಣದಲ್ಲಿ 60% ಕನ್ನಡ ಭಾಷೆಯಿಲ್ಲದ ವಾಣಿಜ್ಯ ಮತ್ತು ಸಂಸ್ಥೆಗಳ ಪರವಾನಗಿಯನ್ನು ರದ್ದುಪಡಿಸಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಳಬೇಕು ಅಂತ ಮನವಿ ಮಾಡ್ತೇವೆ. ಸಾರ್ವಜನಿಕವಾಗಿ ಮತ್ತು ಇದಕ್ಕೆ ಸ್ಥಳೀಯ ಸಂಘ ಸಂಸ್ಥೆಗಳು ಬೆಂಬಲ ಸ್ಪಂದನೆ ಇದೆ. ಕಳೆದ ಅಕ್ಟೋಬರ್ ತಿಂಗಳ ಕಡೆಯ ವಾರದಲ್ಲಿ ಭೂಮಿ ಸಂಘದವರು ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲಾ ಅಂಗಡಿಗಳಲ್ಲಿ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಸಂಘದವರು ನಾಮಫಲಕದಲ್ಲಿ ಕನ್ನಡ ಕಡ್ಡಾಯದ ಬಗ್ಗೆ ತಿಳುವಳಿಕೆಯನ್ನ ತಿಳಿಸಿದ್ದಾರೆ. ಕಡ್ಡಾಯ ತಂದಿರೋದ್ರಿಂದ ನಮಗೆ ಹೆಮ್ಮೆ, ಸಂತೋಷ. ಏನಿವತ್ತು ಬ್ಯಾಂಕ್ಗಳು ಮತ್ತು ಯಾವ ಆಫೀಸಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಮಾಡ್ತಾ ಇದ್ದಾರೆ, ಆ ಇಂಗ್ಲೀಷನ್ನು ತೆಗೆದು ಏನು ಆದೇಶ ಕರ್ನಾಟಕ ಸರ್ಕಾರ ಮಾಡಿದೆ ಅದನ್ನು 29 ನಾಳೆಗೆ 29 ಗಂಟೆ ಇದೆ. ಅದರ ಆದೇಶ ಪ್ರಕಾರ ನಾವು ಪುರಸಭೆಗೆ ಕನ್ನಡ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತು. ಅದಾಗಿ ರಾಜ್ಯಪಾಲರಿಗೆ ಕಳಿಸಿದ ಸಂದರ್ಭದಲ್ಲಿ ರಾಜ್ಯಪಾಲರು ಇದನ್ನು ತಿರಸ್ಕೃತ ಮಾಡಿ ವಿಧಾನಮಂಡಲದಲ್ಲಿ ಅಧಿವೇಶನದಲ್ಲಿ ಮಂಡಿಸಿ ಅಂತ ಹೇಳಿ ವಿಚಾರವನ್ನು ವಾಪಸ್ ಕಳಿಸಿದ ಸಂದರ್ಭದಲ್ಲಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿ ಸರ್ವಾನುಮತದಿಂದ ಯಾವುದೇ ಒಬ್ಬ ವ್ಯಕ್ತಿ ಕೂಡ, ಒಬ್ಬ ಶಾಸಕರು ಕೂಡ ವಿರೋಧ ವ್ಯಕ್ತಪಡಿಸಿರುತ್ತದೆ. ಎಲ್ಲರೂ ಒಪ್ಪಿ ಇವತ್ತು ಒಂದು ಈ ಮುಖ್ಯಾಧಿಕಾರಿ ಹೇಮಂತ್ ಮನವಿ ಸ್ವೀಕರಿಸಿ ಮಾತನಾಡಿ, ನೂತನ ಅಂಗಡಿ ಪರವಾನಗಿ ಕೊಡುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಕನ್ನಡದ ನಾಮಫಲಕವಿರಬೇಕೆಂದು ಷರತ್ತು ವಿಧಿಸಿ ಪರವಾನಗಿ ಪತ್ರ ನೀಡಲಾಗುತ್ತಿದೆ. ಈಗಾಗಲೇ ಇರುವ ಕಟ್ಟಡಗಳ ಮೇಲೆ ಕಡ್ಡಾಯ ಕನ್ನಡದ ಬಗ್ಗೆ ಆಟೋ ಮೂಲಕ ಪ್ರಚಾರ ಮಾಡಿಸಿ ಸರ್ಕಾರದ ನಿಯಮವನ್ನು ಪಾಲಿಸುವಂತೆ ಅಂಗಡಿ, ಬ್ಯಾಂಕ್ ಹಾಗೂ ವಾಣಿಜ್ಯ ಮಾಲೀಕರಿಗೆ ತಿಳಿಸಲಾಗುತ್ತೆ ಎಂದು ತಿಳಿಸಿದರು. ಕನ್ನಡ ಬಂಧುಗಳು ಮತ್ತು ಎಲ್ಲ ರೈತ ಸಂಘಗಳು, ಎಲ್ಲ ಹಿರಿಯರು ಮತ್ತು ಎಲ್ಲ ಸಂಘದ ನಿರ್ದೇಶಕರು ಬಂದಿದ್ದಾರೆ. ಅವರೆಲ್ಲರೂ ಸಹ ಪ್ರತಿನಿಧಿಗಳು. ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಮತ್ತು ಕನ್ನಡಗಳನ್ನು ಆಡಳಿತ ಭಾಷೆಗೋಸ್ಕರ ನಮ್ಮ ಫಲಕಗಳನ್ನು ಕಡ್ಡಾಯ ಮಾಡುವಂಥ ಗೌರ್ಮೆಂಟ್ ಆದೇಶ ಹೊರಡಿಸಿದೆ. ನಿಟ್ಟಂತೆ ಇವತ್ತಿನ ದಿನ ಎಲ್ಲ ಮುಖಂಡರು ಸಹ ಬಂದು ನಮ್ಮನ್ನು ಭೇಟಿ ಮಾಡಿ ಅರ್ಜಿಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಲೈಸೆನ್ಸ್ ಟ್ರೇಡರ್ಸ್ ಕೊಡಬೇಕಾದ್ರೆ ಅವರಿಗೆ ಪ್ರಪ್ರಥಮವಾಗಿ ಒಂದನೇ ಷರತ್ತಿನೊಂದಿಗೆ ಕನ್ನಡವನ್ನು ಭಾಷೆಯನ್ನು ಬಳಸಬೇಕು ಅಂತ ಉದ್ದೇಶವನ್ನು ಈಗಾಗಲೇ ನೇಮಿಸಿ ಈಗಾಗಲೇ ಒಂದು ಶರವನ್ನು ಹಾಕಿ ಅವರಿಗೆ ಈಗಾಗಲೇ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬ ಅಂಗಡಿಗಳು ಈಗಾಗಲೇ ನೀಡ್ತಾ ಇದ್ದೀವಿ. ಅದರಂತೆ ಇನ್ನು ಮುಂದೆ ನಾವು ಎಲ್ಲ. ಇದೇ ಸಂದರ್ಭದಲ್ಲಿ ಶಿವಣ್ಣ ಸೊಪ್ಪಿನಹಳ್ಳಿ, ಪುಟ್ಟೇಗೌಡ, ತಾಂಡವೇಶ್, ಶಿವರಾಜು, ಶಂಕರಲಿಂಗೇಗೌಡ, ಪ್ರೇಮಮ್ಮ, ಸಿಎನ್ ರಾವಿ, ಶಾಂತರಾಜು, ಶೆಟ್ಟಳ್ಳಿ ಶ್ರೀನಿವಾಸ್, ಬಾಬು ಸೇರಿದಂತೆ ಇತರರು ಹಾಜರಿದ್ದರು. ಮೊಬೈಲ್ನಿಂದ ದೂರ ಇದ್ದು ಹೆಚ್ಚು ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನವನ್ನ ಹೆಚ್ಚಿಸಿಕೊಳ್ಳಬೇಕು. ಉನ್ನತ ಸ್ಥಾನವನ್ನ ಪಡೆಯುವಂತೆ ಶಾಸಕ ಎಚ್.ಡಿ. ರೇವಣ್ಣ ಒಳನೇಶ್ವರದಲ್ಲಿ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ತಾಲೂಕು ಪಡವಲಿಪ್ಪೆ ಗ್ರಾಮದ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಿದ್ದ ಮಕ್ಕಳ ಸಾಹಿತ್ಯ ಸಂಭ್ರಮ ಉದ್ಘಾಟಿಸಿ ಮಾತನಾಡಿದರು. ಪಡವಲೈಪೆ ಗ್ರಾಮದಲ್ಲಿ 1ನೇ ತರಗತಿಯಿಂದ ಸ್ನಾತಕೋತ್ತರ ಪದವಿ ತನಕ ಶಿಕ್ಷಣದ ಸೌಲಭ್ಯ ಇರುವಾಗ ನೀವುಗಳು ಚೆನ್ನಾಗಿ ಕಲಿತು ಜೀವನ ರೂಪಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿ, ನೀವುಗಳು ಕತ್ತು ಬಗ್ಗಿಸಿ ಹೆಚ್ಚು ಓದಿದ್ದಲ್ಲಿ ಬದುಕನ್ನ ಸಂಭ್ರಮಿಸಬಹುದು ಅಂತ ತಿಳಿಸಿದರು. ರಾಜ್ಯದ ಗ್ರಾಮ ಪಂಚಾಯತ್ಗಳಲ್ಲಿ ಮಕ್ಕಳ ಓದಿನ ಬೆಳಗಿನಲ್ಲಿ ಮಾತುಕತೆ ಆಡುವ ಈ ಸಮಾರಂಭ ತಾಲೂಕಿನಲ್ಲಿ ನಮ್ಮ
ಎಲ್ಲರೂ ಮುಗಿಸಿ ಮಕ್ಕಳಿಗೆ ಎಲ್ಲ ಶಾಲಾ ಮಕ್ಕಳಿಗೆ ಪತ್ರಿಕಾ ಸ್ನೇಹಿತರ ಅಧ್ಯಕ್ಷತೆ ಎಲ್ಲ ಪತ್ರಿಕಾ ಮುಗಿಸಿ ಇವತ್ತು ಮಕ್ಕಳ ಸಾಹಿತ್ಯ ಸಮಾರಂಭ 74 ವಿಧಾನಸಭೆ ಕ್ಷೇತ್ರದಲ್ಲಿ ಪಡೆಯಲು ಆಯ್ಕೆಯಾಗಿದೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಇಒ ಕುಸ್ಮಾದರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೌಸರ್ ಅಹಮದ್, ಹಾಸನ ತಾಲೂಕು ಬಿಇಒ ಮಂಜುಳಾ, ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ಪಿಆರ್ ಪ್ರಾಂಶುಪಾಲ್ ಕುಮಾರಸ್ವಾಮಿ ಇತರರು ಉಪಸ್ಥಿತರಿದ್ದರು. ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ಹಾಗೂ ರೈತರಿಗೆ ನುರಿತ ವೈದ್ಯರಿಂದ ಉತ್ತಮ ಚಿಕಿತ್ಸೆ ದೊರೆಯಲಿ ಎಂಬ ದೃಷ್ಟಿಯಲ್ಲಿ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 7 ಸಮುದಾಯ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಶಾಸಕ ಎಚ್.ಡಿ. ರೇವಣ್ಣ ತಿಳಿಸಿದರು. ತಾಲೂಕಿನ ಪಡವಲೇಪೆ ಸಮುದಾಯ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಏಮ್ಸ್ ಆಸ್ಪತ್ರೆ, ಹಾಸನ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹೊಳೆನರಸೀಪುರ ಸಹಯೋಗದಲ್ಲಿ ಆಯೋಜನೆ ಮಾಡಿದ್ದ ಬೃಹತ್ ಉಚಿತ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರು ಹಾಗೂ ಸಾಕಷ್ಟು ನುರಿತ ವೈದ್ಯರುಗಳು ಆಗಮಿಸಿದ್ದು, ಇವರುಗಳ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರವನ್ನು ನಡೆಸಲಾಗುತ್ತಿದೆ. ಈ ಶಿಬಿರದಲ್ಲಿ ನುರಿತ ವೈದ್ಯರ ತಂಡ ಬಂದಿದ್ದು ಅವರಿಂದ ತಪಾಸಣೆ ಮಾಡಿಸಿಕೊಂಡು ಸಾರ್ವಜನಿಕರು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಜೊತೆಗೆ ಪ್ರಧಾನಿ ಮೋದಿಜಿಯವರು ಬಡವರ ಆರೋಗ್ಯ ದೃಷ್ಟಿಯಿಂದ ಜಾರಿ ಮಾಡಿರುವ ಆಯುಷ್ಮಾನ್ ಭಾರತ್ ಕಾರ್ಡ್ ಪಡೆಯುವ ಮೂಲಕ ಸಂಕಷ್ಟದ ಸಮಯದಲ್ಲಿ ಚಿಕಿತ್ಸೆಯ 5 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ಕೇಂದ್ರ ಸರ್ಕಾರ ನೀಡುತ್ತೆ. ಆದ್ದರಿಂದ ರೈತರು ತಪ್ಪದೆ ಆಯುಷ್ಮಾನ್ ಕಾರ್ಡ್ ಪಡೆಯುವಂತೆ 5-6 ಸಲ ಸಲಹೆ ನೀಡುವ ಜೊತೆಗೆ ಮುಂದಿನ ತಿಂಗಳು ಚುನಾವಣೆ ಘೋಷಣೆಯಾಗುವುದರಿಂದ ತಪ್ಪದೆ ಈಗಲೇ ಕಾರ್ಡ್ ಪಡೆಯಲು ಹೆಸರು ನೋಂದಾಯಿಸಿ ಅಂತ ಸಲಹೆ ನೀಡಿದರು. ಮತ್ತೆ ನಮ್ಮ ತಾಲೂಕಿನ ಹೊಳೆನರಸೀಪುರ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ನಮ್ಮ ಧನಶೇಖರ್ ಇದ್ದಾರೆ, ರಾಜೇಶ್ ಇದ್ದಾರೆ, ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಹೊಳೆನರಸೀಪುರದವರು, ಗೋಪಾಲದಿಂದ ಹಿಡಿದು ಇಒ ಇಲ್ಲ. ಆಮೇಲೆ ಒಳ್ಳೆ ಡಾಕ್ಟರ್ಗಳಿದ್ದಾರೆ. ಆ ಡಾಕ್ಟರ್ಗಳಿಗೆ ಗೌಡಕ್ಕೆ ಎಷ್ಟು ತೊಂದರೆ ಕೊಡಿದವರು ಸಾಕು. ಗೊತ್ತಾಯ್ತಾ? ಕ್ಲೀನಾಗಿ ಹಾಸ್ಪಿಟ್ಲು ನಡೆಯುತ್ತೆ. ಇವತ್ತು ನೋಡಿ ಪೊಡಲಿಪ್ಪು ಹೆಂಗಿತ್ತು ಗೌಡಪ್ಪಿ ಕೇಳಬೇಕು. ಅವ್ರು ಗಂಡುಗೂಡಿ ಸ್ಕೂಲ್ಗೆ ಹೋಗೋ ಹೆಂಗಿತ್ತು ನಡ್ಕೊಂಡು ಇಲ್ಲಿಂದ ಗೌಡಪ್ಪಿ ಹೋಗ್ತೇವ್ರು, ಅವ್ರು ನೆನ್ಕತ್ತಾ ಇಲ್ಲ. ಹಿಂದೆ ರಾಜಪ್ಪನವರು ಅಂತ ಒಬ್ಬ ಮೈನರ್ ಇದ್ರು, ಫಸ್ಟ್ ಮೈನರು ನಮ್ಮ ಜಮೀನ್ ನೋಡ್ಗಾಯಿಸಿ ಹೋಗೋರು. ಏನೇ ನೀವೆಲ್ಲ ಹುಟ್ಟಿರ್ಲಿಲ್ಲ ಇನ್ನೂ. ಅವ್ರು 2 ಜನ 3 ಜನ ಬರೋರು. ಇವತ್ತು ಹಂಗೆ ಬಿಲ್ಡಿಂಗ್ ಇಟ್ಟಿದ್ದೀನಿ. ಇವತ್ತು ಗೌಡಪೇಸ್ಟಿಯಿಂದ ದಿನ ನಡ್ಕೊಂಡು. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕೆಕೆ ಕೃಷ್ಣಮೂರ್ತಿ, ಇಒ ಕುಸುಮಾದರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್, ತಾಲೂಕು ಪಂಚಾಯಿತಿ ತಾಂತ್ರಿಕ ಅಧಿಕಾರಿ ಗೋಪಾಲ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೌಸರ್ ಅಹಮದ್, ಸಿಡಿಪೋ ಜ್ಯೋತಿ, ಪ್ರಾಂಶುಪಾಲ ಕುಮಾರಸ್ವಾಮಿ, ಗ್ರಾಮದ ಮುಖಂಡರಾದ ಗೌಡಪ್ಪ ಮಾಸ್ಟರ್, ಶಿವಣ್ಣ, ಲಕ್ಷ್ಮಣಗೌಡ, ಪುರುಷೋತ್ತಮ್ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಇತರರು ಹಾಜರಿದ್ದರು. ಬೆಂಗಳೂರು ಹಾಗೂ ಹಾಸನ ಘಟಕದ ಕರ್ನಾಟಕ ರಾಜ್ಯ ಭಾಷಣ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜಿಯುಎಚ್ಪಿಎಸ್ ಚಿಪ್ಪಿನಕಟ್ಟೆ ಶಾಲೆಯಲ್ಲಿ 2024-25ನೇ ಸಾಲಿನ ಸಾಂಕೇತಿಕ ದಾಖಲಾತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಹಾಸನದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಮಾನ್ಯ ಉಪನಿರ್ದೇಶಕರಾದ ಶ್ರೀಯುತ ಜಾವರೇಗೌಡರವರು ಉದ್ಘಾಟನೆಯನ್ನ ನೆರವೇರಿಸಿದರು. ಆನಂತರ ಮಾತನಾಡಿದ ಅವರು, ಉರ್ದು ಶಾಲೆಗಳು ಅಭಿವೃದ್ಧಿಪಡಿಸಲು ದಾಖಲಾತಿಯನ್ನ ಉತ್ತಮಗೊಳಿಸಲು ಮಾರ್ಗದರ್ಶನ ನೀಡಿದರು. ಹಾಗೆ ನಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಅರ್ಹ ಮಕ್ಕಳನ್ನ ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಲು ಪ್ರಯತ್ನಿಸಬೇಕು ಹಾಗೂ ಕರ್ನಾಟಕ ರಾಜ್ಯ ಭಾಷಾ ಅಲ್ಪಸಂಖ್ಯಾತರ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಈ ನಿಟ್ಟಿನಲ್ಲಿ ಮೊದಲು ಹೆಜ್ಜೆ ಇಟ್ಟು ಎಂದು ದಾಖಲಾತಿಯ ಆಂದೋಲನ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವುದು ಉತ್ತಮ ಬೆಳವಣಿಗೆ ಅಂತ ಹೇಳಿದರು. ಮುಗಿದ ತಕ್ಷಣವೇ ನೀವು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಎಷ್ಟು ನಮ್ಮ ಈ ಒಂದು ಭಾಗದಲ್ಲಿ ಅಂದ್ರೆ ಈ ವಾರ್ಡ್ಗಳಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಪತ್ತೆ ಹಚ್ಚಿ ಎಲ್ಲಾ ಮಕ್ಕಳು ಶಾಲೆಗೆ ದಾಖಲಾತಿ. ಅಲ್ಲಿಗೆ ನಾವೆಲ್ಲ ಸೇರ್ಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಅದರಲ್ಲೂ ನನ್ನ ರಿಕ್ವೆಸ್ಟ್, ಈ ಅಲ್ಪಸಂಖ್ಯಾತ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಸಂಘದವರಿಗೆ ನನ್ನ ವಿನಂತಿ, ರಿಕ್ವೆಸ್ಟ್, ನೀವು ನಮ್ಮ ಶಿಕ್ಷಕರ ಜೊತೆ ಕೈ ಜೋಡಿಸಿ ಇಲ್ಲಿ ಒಂದು ಅದರಲ್ಲಿ ಅಕ್ಕಪಕ್ಕದಲ್ಲಿ ಎಷ್ಟು ವಾರ್ಡ್ಗಳಿದೆ ಅಷ್ಟರಲ್ಲಿ ಎಲ್ಲಾ ಮಕ್ಕಳು ಬಿಡಬೇಡಿ, ಎಲ್ಲಾ ಮಕ್ಕಳನ್ನು ಇಲ್ಲಿ ದಾಖಲಾತಿ ಮಾಡಿ ಅವ್ರಿಗೆ ಉತ್ತಮವಾದ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಮುಖಾಂತರ ಅವರು ಸಮಾಜದಲ್ಲಿ ಒಳ್ಳೆ ಪ್ರಜೆಯಾಗಿ ಬಾಳ್ಬೇಕನ್ನೋದೇ ನಮ್ಮ ಶಿಕ್ಷಣದ ಮುಖ್ಯ ಉದ್ದೇಶ. ಅವರು ಪ್ರಾಥಮಿಕ ಶಿಕ್ಷಣ ಮುಗಿದ ಮೇಲೆ ಇಂಗ್ಲಿಷ್ ಮೀಡಿಯಂಗೂ ಹೋಗ್ಬೋದು, ಅವಕಾಶ ಇದೆ.
ಉರ್ದು ಮೀಡಿಯಂ ಸ್ಕೂಲ್ ಇದೆ ನಮ್ಮಲ್ಲಿ ಟೌನಲ್ಲಿ, ಮತ್ತು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳಿದೆ. ಅಲ್ಲಿ ಅವರು ವ್ಯಾಸಂಗವನ್ನು ಮುಂದುವರಿಸ್ಬೋದು. ನಿಮ್ಮಲ್ಲಿ ಎಷ್ಟು ಜನ IAS ಪಾಸ್ ಮಾಡ್ಬೇಕಂತ IAS ಅಂತ ಮತ್ತೆ ಹೇಳ್ಬಿಟ್ಟಿದಾರ ಹೇಳಿ ನೋಡೋಣ. KS ಎಷ್ಟು ಜನ ಪಾಸ್ ಮಾಡ್ತೀರಿ, IAS ಎಷ್ಟು ಜನ ಪಾಸ್ ಮಾಡ್ತೀರಿ? ಡಾಕ್ಟರ್ ಈ ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶ್ರೀಯುತ ಸೈಯದ್ ಅಹಮದ್ ಖಾನ್ ಹಾಗೂ ಪದಾಧಿಕಾರಿಗಳಾದಂತಹ ಸಲ್ಮಾನ್ ಅಹಮದ್, ಓನ್ನಿಸ್ ಅಜೀಜ್, ಸೈಯದ್ ಸಾರಾ ಆನ್ಸರ್, ತಹಸೀನಾರ್ ಅವರು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬೇಡಿಕೆಗಳ ಈಡೇರಿಕೆಗಾಗಿ ಶಂಕುಸ್ಥಾಪನೆಗೊಳ್ಳುತ್ತಿರುವ 1243 ಕೋಟಿ ರೂಪಾಯಿಗಳನ್ನು ಕಾಮಗಾರಿಯಲ್ಲಿ ಶೇಕಡಾ 24.1% ತಾವು ಜಾರಿಗೊಳಿಸಿರುವ ನಿಯಮಕ್ಕೆ ಮೀಸಲು ಕಾಮಗಾರಿಯನ್ನ ನೀಡುವಂತೆ ಮನವಿ ಮಾಡುವುದಾಗಿ ಕರ್ನಾಟಕ ರಾಜ್ಯ SC/ST ಗುತ್ತಿಗೆದಾರರ ಸಂಘದ ಅಧ್ಯಕ್ಷ IK ರಾಮಚಂದ್ರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗುತ್ತಿಗೆದಾರರ ಸಂಘವು ಮನವಿ ಮಾಡುವುದೇನೆಂದರೆ, ಸಿಎಂ ಅವರು ಜಿಲ್ಲೆಗೆ ಆಗಮಿಸಿ ಹಲವಾರು ಯೋಜನೆಗಳ ನೂರಾರು ಕೋಟಿ ರೂಪಾಯಿಗಳ ಯೋಜನೆಯ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಿ ಅನುದಾನ ನೀಡುತ್ತಿರುವುದು ಜಿಲ್ಲೆಗೆ ಸಂತೋಷಕರವಾದ ವಿಚಾರ. ಮುಖ್ಯಮಂತ್ರಿಯವರಿಗೆ ಅಭಿನಂದನಾ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ತಾವು ಶಂಕುಸ್ಥಾಪನೆ ಮಾಡುತ್ತಿರುವ ಕಾಮಗಾರಿಗಳಲ್ಲಿ ತಾವೇ ಮಾಡಿದ ನಿಯಮದ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗುತ್ತಿಗೆದಾರರಿಗೆ ತಾವು ಶಂಕುಸ್ಥಾಪನೆ ನೀಡುತ್ತಿರುವ ಕಾಮಗಾರಿಗಳ ಅನುದಾನದಲ್ಲಿ ಶೇಕಡಾ 24.10% ಅನುಪಾತದಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೋಂದಾಯಿತ ಗುತ್ತಿಗೆದಾರರಿಗೆ ಸಂಬಂಧಿಸಿದ ಇಲಾಖೆಗಳಲ್ಲಿ ಯಾರ್ಜಮ್ ಟೆಂಡರ್ನಲ್ಲಿ 5 ಲಕ್ಷದಿಂದ 10 ಲಕ್ಷ, 25 ಲಕ್ಷ, 30 ಲಕ್ಷ, 50 ಲಕ್ಷ, 1 ಕೋಟಿವರೆಗಿನ ಕಾಮಗಾರಿಗಳಿಗೆ ಕ್ರಮವಾಗಿ ಅಂದಾಜುಗಳನ್ನು ತಯಾರಿಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಗುತ್ತಿಗೆದಾರರಿಗೆ ಅನ್ಯಾಯವಾಗದಂತೆ ಕಡ್ಡಾಯವಾಗಿ ಅಂದಾಜು ಪಟ್ಟಿಗಳನ್ನು ತಯಾರಿಸುವ ಅಧಿಕಾರಿಗಳಿಗೆ ಶಿಸ್ತುಬದ್ಧ ಸೂಚನೆ ನೀಡಬೇಕು ಅಂತ ತಿಳಿಸಿದರು. ಹಾಲಿ ತಾವು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ 2017-18ರಲ್ಲಿ ಭಾರತ ಸರ್ಕಾರದಲ್ಲಿ ಪ್ರಥಮ ಬಾರಿ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಅಭಿವೃದ್ಧಿ ಹೊಂದಲಿ ಎಂದು 50 ಲಕ್ಷದ ಒಳಪಟ್ಟ ಕಾಮಗಾರಿಗಳಲ್ಲಿ ಟೆಂಡರ್ ಭಾಗವಹಿಸಕ್ಕೆ ಕಾನೂನು ಜಾರಿ ಮಾಡಿದ್ರಿ. ಆದರೆ ಅನಂತರ ಕಾಲದಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಮಗಾರಿಗಳಲ್ಲಿ ಭಾಗವಹಿಸಿದ ರೀತಿಯಲ್ಲಿ 51 ಲಕ್ಷ, 52 ಲಕ್ಷ, 55 ಲಕ್ಷಕ್ಕೆ ಯೋಜನೆ ರೂಪಿಸಿ ಟೆಂಡರ್ ಭಾಗವಹಿಸಕ್ಕೆ ನೋಡ್ಕೊಂಡ್ರು. ಆದ್ರೆ ಪುನಃ ನೀವು ಮುಖ್ಯಮಂತ್ರಿ ಆದ್ಮೇಲೆ 1 ಕೋಟಿವರೆಗೆ ಅದನ್ನ ಮುಂದುವರಿಸಿದಿರಿ. ಈಗಾಗಲೇ ಅರ್ಚಕರಿಗೆ ಬಂದು ಈಗ ಹಲವಾರು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡೋಗಿದ್ರಿ. ಅದರಲ್ಲಿ ಸರ್ಕಾರದ ಯೋಜನೆ ಪ್ರಕಾರನೇ 1 ಕೋಟಿ 1 ಲಕ್ಷ, 1 ಕೋಟಿ 2 ಲಕ್ಷ, 1 ಕೋಟಿ 5 ಲಕ್ಷಕ್ಕೆ ಯೋಜನೆ ರೂಪಿಸಿ 150 ಕೋಟಿ ಈಗಾಗಲೇ ಮನವಿ ನೀವು ಉದ್ಘಾಟನೆ ಮಾಡಿದಿರ. ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ 1 ಕೂಡ ಕಾಮಗಾರಿಗಳು ಬರ್ತಾ ಇಲ್ಲ. ಈ ರೀತಿ ನೀವು ಪೇಪರ್ ಮುಖಾಂತರ ಇವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕಾನೂನು ತರಲಾದ್ರೆ ಯಾವುದೇ ರೀತಿ ಅಭಿವೃದ್ಧಿ ಆಗಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ SC/ST ಗುತ್ತಿಗೆದಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ GR ಹೇಮರಾಜ್, ಜಿಲ್ಲಾ ಕಾರ್ಯದರ್ಶಿ MJ ಲಕ್ಷ್ಮಣ್, ರಂಗಸ್ವಾಮಿ, ರವಿ, ಸಿದ್ದಪ್ಪ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾದ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ, ನಿರ್ದೇಶಕ ಸಂತೋಷ್ ಮಾಹಿತಿ. ಸಿಎಂ ಆಗಮನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಜಿಲ್ಲಾಧಿಕಾರಿಗಳಂತೆ ತಯಾರಿ ಹೆಚ್ಚು, ಅಸಮಾಧಾನ ವ್ಯಕ್ತಪಡಿಸಿದ HD ರೇವಣ್ಣ. ಅಕ್ಷರ ಅಕಾಡೆಮಿಯಿಂದ ಮಾರ್ಚ್ 3ರಂದು VA ಮತ್ತು KAS ಹುದ್ದೆಗಳಿಗೆ ಉಚಿತ ಕಾರ್ಯಾಗಾರ, ಅಕಾಡೆಮಿ ವ್ಯವಸ್ಥಾಪಕ ಶ್ರೀನಾಥ್ ಮಾಹಿತಿ.